ನಮಸ್ಕಾರ ಮಂದಿಗೆ. ಇವತ್ತು ನಾವು ಶಿರೂರು ಹನುಮಪ್ಪ ಬಂದಿದ್ದೀವಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕೀಗ. ಹೋಗಿ ಮ್ಯಾಚ್ ತೋರಿಸ್ತೀನಿ ಬರ್ರಿ. ಇದೇನು ಭಾಳ ದೊಡ್ಡದು ಆಗಲ್ಲ, ಸಿಂಪಲ್ ಆಗಿ. ಇದ್ರ ಇತಿಹಾಸ ಏನು ಅನ್ನೋದು ನಿಮ್ಗೆ ಪುಸ್ತಕರು ಹೇಳ್ಕೊಡ್ತಾರೆ. ಫುಲ್ ತಂಪಲ್ಲ ಇಲ್ಲಿ. ಮಾತು ಬೆಳ್ಳಿ, ಮೌನ ಬಂಗಾರ. ಸುಗಾಯಿಸಿದ್ರೆ ನೋಡ್ರಿ ಶಿರೂರು. ನೋಡ್ರಿ ಎಷ್ಟು ಮಸ್ತ್ ಐತಿ ವಾಕ್. ಫುಲ್ ತಂಪೈತಿ ನೋಡ್ರಿ ಅದ್ರ ಮಧ್ಯೆ. ಬಂದಬಿಟ್ರಿ, ನಾನು ಬಂದಬಿಟ್ಟ. ಸ್ವಾಮಿ ಬಿಟ್ರು ಆಸಿದ ನೋಡ್ರಿ ಶಿರೂರು ಹನುಮಪ್ಪ. ಸುತ್ತಮುತ್ತ ನೋಡಕ್ ಫುಲ್ ಶಿರೂರು ಎಲ್ಲ ಕಾಣುತ್ತೆ ನಿಮ್ಗ. ಸುತ್ತ ಬರೋಕಾರ ಈಗ ನೋಡ್ಕೊಂಬರ್ರಿ. ದೇವ್ರ ಒಟ್ಟ ಒಂದೇ ದಿವ್ಸ ಕಟ್ಟಬೇಕಂತಿತ್ತು. ಸ್ಲ್ಯಾಬ್ ಹಿಡ್ಕೊಂಡ್ ಎಲ್ಲ ಹಿಡ್ಕೊಂಡ ಹಾಗೇನು ಊರಾನವ್ರ ಬ್ಯಾಡ್ ಅಂತ ಬಿಟ್ಬಿಟ್ರು. ಒಂದೇ ದಿವ್ಸ ಆಗಲ್ಲ ಅಂತ ಗೊತ್ತಾಗ್ತದೆ. ಒಂದ್ ದಿವಸ ಎಷ್ಟಾಗತ್ತೆ ಅಷ್ಟು ಕಟ್ಟಾರ. ಎಷ್ಟು ಅದು ಹನುಮಪ್ಪ ಕಾಣೋಷ್ಟು ಹಿಂದೆ ಇದಾಗತ್ತಲ್ಲ ಅಷ್ಟ ಪರಿಸಿ ಗಿರಿಸಿ ಒಂದೇ ದಿವ್ಸ ಅದು ಕಟ್ಟು. ಗುಡಿ ಪೂಟಿ ಎಲ್ಲ ಪೂರಾ ಕಟ್ಬೇಕು ಒಂದೇ ದಿವ್ಸ ಅಂತ ಹೇಳ್ತಾರೆ ಹಿರಿಯರು. ಯಾವಾಗ ಕಟ್ಟಿದ್ದಂದು ಐಡಿಯಾ ಆಯ್ತಾನ? ನಮಸ್ಕಾರ, ನಾನು ಇಲ್ಲಿ ಶಿರೂರಿನ ಸ್ಥಳೀಯರು. ಈ ಜೋಡಿ ಕೆರೆಗಳ ನಾಡು ಶಿರೂರು ಎಂಬ ಗ್ರಾಮದಲ್ಲಿ, ಇದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದ್ದು ಈಗ ಪಟ್ಟಣವಾಗಿ ಹೊರಹೊಮ್ಮಿದೆ. ಇಲ್ಲಿ ಶ್ರೀ ಸಿದ್ದೇಶ್ವರ ಮಠವಿದೆ. ಇಲ್ಲಿ ದಿನಂಪ್ರತಿ ರಸ್ತೆ ಇರುತ್ತದೆ. ನಾವು ನೋಡಬೇಕಾಗಿದ್ದ ಸ್ಥಳಗಳು ತುಂಬ ಇವೆ. ಹಾಗೂ ಈಗ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಈ ದೇವಸ್ಥಾನ 1947ರಲ್ಲಿ ಈ ಮೂರ್ತಿ ಸ್ಥಾಪನೆಯಾಗಿದ್ದು, ಈ ಸಂಜೀವಿನ ಮೂರ್ತಿ ಸ್ಥಾಪನೆಯಾಗಿದ್ದು, ಇದಕ್ಕೆ ವಾರಿ ಹನುಮಂತೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನವು ಸರಿಸುಮಾರು 200 ಮೆಟ್ಟಿಲುಗಳನ್ನು ಒಳಗೊಂಡಿದೆ. ಇಲ್ಲಿ ತುಂಬ ಜನ ಭಕ್ತರು ಬರುತ್ತಾರೆ ಮತ್ತು ತಮ್ಮ ತಮ್ಮ ಭಕ್ತಿಯಿಂದ ಸೇವೆಗಳನ್ನು ಮಾಡುತ್ತಾರೆ. ಈ ಮುಕ್ತಾರ ಆಡ್ ಮೇಸಕ್ ಹೋಗ್ಯಾರಲ್ಲಿ. ಇದನ್ನ ಬೇಕು ನಿನಗೆ. ಸ್ಯಾಮ್ಸಂಗ್ S24 ಇತ್ತಂತಿತ್ತು. ಚಂದ್ರಮುಖಿ ಗುಡಿ ಈಗ ಇತಿಹಾಸ ನಮಗ್ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಬಂದ್ಲ ಸಿಗುರಂತ್ರಿ. ನಮಸ್ತೆ 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 ನಮಸ್ತೆ. ಲಾಸ್ಟಿಗೆ ಒಂದ್ಸಲ ಜೈ ಶ್ರೀರಾಮ್ ಅಂದ್ಬಿಡೋಣ. ಅಲ್ಲೊಂದು ಹೋಗ್ತಲ್ಲ ಅಲ್ಲವಣ? ಅಲ್ಲ, ಇಲ್ಲಿ ಜೈ ಶ್ರೀರಾಮ್ ಅಂದ್ ಮುಗಿಸ್ಬಿಡು. ಏನಂತ ಜೈ ಶ್ರೀರಾಮ್ ಹೇಳ್ಬೇಕು. 1 2 3 ಗೋ. ಜೈ ಶ್ರೀರಾಮ್. ಸೋರಿ, ಈಗ ಶಿವರಾಮಪ್ಪನ ಹೊಡ್ಕೊಂಡು ಇನ್ನೊಂದು ಗುಡಿ ಐತಿಲ್ಲ, ಅಲ್ಲಿ ಹೊಂಟಿದ್ವಿ. ಅದು ಸಿದ್ದೇಶ್ವರ. ಸಿದ್ದೇಶ್ವರ ಗುಡಿಗೆ ಹೊಂಟಿವ್ರಿ. ಅಲ್ಲೇ ಬರೀ ಅದನ್ನ ತೋರಿಸ್ತೀನಿ ನಿಮ್ಗೆ. ಸಿದ್ದೇಶ್ವರ ಗುಡಿ ಬಂದಿವ್ರಿ. ಇಲ್ಲೇ ಗುಡಿಯಾಗ ಮನೆ ಜಾತ್ರೆ ಇರ್ತಿದ್ದೆ. ಜಾತ್ರೆ ಬರಕ್ ಆಗಿದ್ದಿಲ್ಲ ನಿಮ್ಗೆ. ಸರ್
ಅವ್ನು ಕಳಿಸಿ ಹೋಗಿ ಒಳಗೆ ದೇವ್ರ ದರ್ಶನ ತಗೊಂಬಂದಿವ್ರಿ. ಇಲ್ಲೇ ಅದ್ರ ಮಠ ಐತಿ. ಹೊರ ತೇರಿಂದ ಐತಿ, ಮನೆ ತೇರು ಜಾತ್ರೆ ಇತ್ತು. ಫುಲ್ ಡಿಜೆ ಇದು ಬಂದಿರ್ತಾವು. ಈ ಸಿದ್ದೇಶ್ವರ ಮಠದ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು 12 ವರ್ಷ ಮೌನ ತಪಸ್ವಿನಿಯಾಗಿ ಇಲ್ಲಿ ಈ ಊರಿಗೆ ಸೇವೆಯನ್ನು ಸಲ್ಲಿಸಿ ನೀರಿನ ತುಂಬ ಬರಗಾಲಿತ್ತು ಈ ಊರಿಗೆ. ಅವರ 12 ವರ್ಷ ಮೌನ ವ್ರತ ಮಾಡಿ ನಮಗೆ ನೀರು ಎಂದೂ ಕೂಡ ನೀರಿನ ಬರಗಾಲ ಬರದಂತೆ ಕಾಪಾಡಿದ್ದಾರೆ. ಮಠ ರೀ ನೋಡ್ರಿ, ಜಾತ್ರೆ ತಂದಲ್ಲ ಮೊನ್ನೆ ಜಾತ್ರೆ ನೋಡ್ರಿ. ಇದು ನೋಡ್ರಿ ತೇರ್ ಮಾಡಿದ ತೇರು ಹೇಳಿರ್ತಾರ್ರಿ. ಹೋದ್ಸಲ ಅಲ್ಲಿ ಮಠ ಬಂದಿದ್ವಿ ನಾವು. ಬಂದಿದ್ದು ಡಿಜೆ ಬಂದಾಗ್ಬಿಟ್ಟಿತ್ತು ಹೋದ್ಸಲ. ಎಲ್ಲೋದ್ರು ಗಾಣನ ತಪ್ಪಂಗಿಲ್ಲ. ವರ್ಷ ಡಿಜೆ ನೋಡಬೇಕಂತ ಬಂದು ಡಿಜೆ ಬಂದ. 5 ವರ್ಷ ಬಂದಿದ್ವಿ, ಒಂದ ಡಿಜೆ ಇತ್ತು. ಬಟ್ ಆ ಡಿಜೆ ನೋಡಿದನೇ ಇಲ್ಲ. ಈ ಸಲನು ಅಲ್ಲಿ ಅವ್ರಿಗೆ ಹೋಗಾಗಲೇ ಇಲ್ಲ ಅಲ್ಲಿ. ನೋ ಕಾಮೆಂಟ್ಸ್. ಸೊ ಗಾಯ್ಸ್, ಇದು ಗುಡಿ ನೋಡಿದ್ವಿ ರೀ. ಮಸ್ತ್ ದರ್ಶನ ಚಲೋ ಆಯ್ತು. ಜಾತ್ರೆ ಒಂದು ಮಿಸ್ ಮಾಡ್ಕೊಂಡ್ರೆ ಏನ್ ಮಾಡಕ್ ಬರೋದಿಲ್ಲ. ಅದು ಬಿಟ್ರೆ ಇಲ್ಲಿ ನೋಡ್ರಿ ಹೆಂಗಾಗೈತಿ ಬಿದ್ದು. ತೋರಿಸ್ಬೇಕು ಏನ್ ತೋರ್ಸು ಹೆಂಗಾತ ಹೇಳು. ನನಗೆ ಗೊತ್ತಲ್ಲ. ನಾವು ಮುಂದೆ ಹೋಗೋಣ, ನೀನು Emotional damage. ಅಜ್ಜಿಗೆ ಬೀಳ್ತಕ್ ಮಾಡ್ತಾರೆ ಇನ್ನ ಪೂರಾ ಅದು ಕರ್ದ. ನೈಟ್ ಬರೋರೆ ವಜ್ಜು ಇಲ್ಲಿ. ಲೈಟ್ ಇಲ್ಲ ಅಂದ್ರೆ ಮುಗೀತು ಪಲ್ಟಿನ. ನೀ ಅದಕ್ಕ ನೈಟ್ ಅಡ್ಡಾಡ್ಬೇಡ. ನಿನ್ನ ವಸನಿ ಕರಗ ಎಲ್ಲಿ ಜೋಗೋ